ಬಂಧು ಮಿತ್ರರಿಗೂ ಹಾಗೂ ಹಿತೈಷಿಗಳಿಗೂ ಐಕ್ಯಂ ಜೀವದ ಪರವಾಗಿ ನನ್ನ ಆತ್ಮೀಯ ಸ್ವಾಗತ. ಈಗ ಡಾಕ್ಟರ್ ಲಕ್ಷ್ಮೀನಾರಾಯಣ ಶೆಣೈ ಅವರು ಎಲ್ಲ ವೈದ್ಯರುಗಳ ಪರಿಚಯವನ್ನು ಮಾಡಿಕೊಡ್ತಾರೆ. ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಯವರ ಪಾದಗಳಿಗೆ ಪ್ರಣಮಿಡುತ್ತಾ 34ನೇ ಚಾತುರ್ಮಾಸ ದೀಕ್ಷೆಯನ್ನು ತೆಗೆದುಕೊಂಡಿರುವಂಥ 23ನೇ ಚಾತುರ್ಮಾಸ ದೀಕ್ಷೆಯನ್ನು ತೆಗೆದುಕೊಂಡಿರುವಂಥ ಶ್ರೀ ಶ್ರೀ ದತ್ತ ವಿಜಯಾನಂದ ತೀರ್ಥ ಸ್ವಾಮೀಜಿಯವರ ಪಾದಗಳಿಗೆ ಪ್ರಣಮಿಡುತ್ತಾ ಇವತ್ತು ಐಕ್ಯಂ ಜೀಲೋ ಡಯಾಬಿಟಿಕ್ ಫ್ರೆಂಡ್ಲಿ ರೈಸ್ನ ಒಂದು ಲೋಕಾರ್ಪಣೆ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾಯಿದ್ದೀವಿ. ಇದು ಪೇಟೆಂಟ್ ಆಗಿರುವಂಥ ಪ್ರಾಡಕ್ಟು ಮತ್ತು ಬಾಬಣ್ಣ ಹೇಳಿದ ರೀತಿಯಲ್ಲಿ ಸುಮಾರು 12 ವರ್ಷಗಳಿಂದ ಸುಮಾರು ಜನ ಈ ಡಯಾಬಿಟಿಕ್ ಪೇಷೆಂಟ್ಗಳಿಗೆ ಅವರು ಕೊಟ್ಟಿದ್ದಾರೆ, ಬಟ್ ಕ್ಲಿನಿಕಲ್ ಟ್ರಯಲ್ ಆಗಿಲ್ಲ. ಆದರೆ CFTRI ಯಲ್ಲೂ ಕೂಡ ಇದರದ್ದು ಪೇಟೆಂಟ್ ಆಗಿದೆ ಅಂತೇಳಿ ಬಾಬಣ್ಣ ಅವರು ಹೇಳಿದರು ನನಗೆ. ಈ ಒಂದು ಕಾರ್ಯಕ್ರಮದ ಒಂದು ಲೋಕಾರ್ಪಣೆಯನ್ನು ಅತ್ಯಂತ ಸರಳ ರೀತಿಯಲ್ಲಿ ಮಾಡಬೇಕು, ಅತ್ಯಂತ ವೈಜ್ಞಾನಿಕವಾಗಿ ಮಾಡಬೇಕು, ಅದು ಕೂಡ ಸ್ವಾಮೀಜಿಯವರ ಒಂದು ಉಪಸ್ಥಿತಿಯಲ್ಲಿ ಮಾಡಬೇಕು ಅಂತ ಹೇಳುವಂಥ ಒಂದು ಸಂಕಲ್ಪವನ್ನು ಬಾಬಣ್ಣ ಮತ್ತು ಅವರ ಟೀಮು, ಜೀರೋ ರೈಸ್ನ ಟೀಮು ಇದು ಮಾಡಿದಾಗ ಬಾಬಣ್ಣ ಮೊನ್ನೆ ಬಂದು ನನಗೆ ಕೇಳಿದ್ರು, ಇದು ಚಾತುರ್ಮಾಸ ಸಂಕಲ್ಪದಲ್ಲಿ ಇದೂ ಕೂಡ ಒಂದು ಕಾರ್ಯಕ್ರಮ ಸಣ್ಣದಾಗಿ ಮಾಡ್ತಾ ಇದ್ದಾರೆ. ಕರ್ನಾಟಕದೊಂದಿಗೆ ಈ ಜೀರೋ ರೈಸ್ ಲೋಕಾರ್ಪಣೆ ಕಾರ್ಯಕ್ರಮ ನಡೀತಾ ಇದೆ. ಮಾತಾಡ್ತೀವಿ, ಆದರೆ ಈ ಮಾತಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಎರಡನೇದು ಒಂದೊಂದ್ಸಲ ಇಂಗ್ಲೀಷು ಒಳಗೆ ಬಂದ್ಬಿಡುತ್ತೆ, ತಪ್ಪು ತಿಳ್ಕೊಳ್ಳೋದು. ಈಗ ತಾನೇ ನೀವು ನೋಡಿದ್ರಿ, ನಮ್ಮ ಸ್ವಾಮೀಜಿಯವರು ನನ್ನ ಕರೆದು ಒಂದು ಕ್ವಶನ್ ಕೇಳಿದ್ರು, ಅಭಿಷೇಕರ್ ರೈಸ್ನಲ್ಲಿ ಪ್ರೋಟೀನ್ ಅಂತ, ಇವಾಗ ರೈಸ್ ಪ್ರೋಟೀನ್ ಅಂತ ಬಹಳ ಫೇಮಸ್ ಆಗ್ತಾ ಇದೆಯಲ್ಲ, ಏನು ಸಮಾಚಾರ? ಇದು ಸ್ಪೀಕ್ಸ್ ಅಬೌಟ್ ದ ಡೆಪ್ತ್ ಆಫ್ ನಾಲೆಡ್ಜ್ ಅವರ್ ಸ್ವಾಮೀಜಿ ಹ್ಯಾಸ್. Not just about religion, about spirituality. It's about day-to-day living and science. Thank you so much. ಅವ್ರು ಹೇಳ್ತಾ ಇದ್ದೆ, ಸಿರಿಧಾನ್ಯ ಅಂತ ನಾವು ಕೇಳಿದ್ದೀವಿ ಅಲ್ವಾ, ಎಲ್ಲರಿಗೂ ಇವಾಗ ಫೇಮಸ್ ಆಗ್ಬಿಟ್ಟಿದ್ದಾರೆ. ನವಧಾನ್ಯ ಅಂತ ಬರ್ಬಿಟ್ಟಿದ್ದೀವಿ. ನವಧಾನ್ಯದಲ್ಲಿ ಅಕ್ಕಿನೂ ಒಂದು ಅಂತ ಹೇಳ್ತೀವಿ. ಸಿರಿಧಾನ್ಯ ನಾನು ಚಿಕ್ಕ ಹುಡುಗ ಆಗಿದ್ದಾಗ 55-60 ವರ್ಷದಿಂದ ಕೋಳಿಗಳು ಕೊಡ್ತಾ ಇದ್ದಾರೆ. ಸ್ವಲ್ಪ ದಿವಸ ಆದಮೇಲೆ ಬಡವರ ಅಕ್ಕಿ ಅಂತ ನವಣೆ ಮಾಡೋದು. ಈಗ ಸಿರಿಧಾನ್ಯ ಅಂತ ಹೆಸರು ಕಟ್ಟಿದರೆ, ಯಾಕೆಂದರೆ ಬಹಳ ಕಾಸ್ಟ್ಲಿ. ಜೀಲೋ ಲೋ ಗ್ಲೈಸಮಿಕ್ ರೈಸ್, ಇದು ಡಯಾಬಿಟಿಕ್ ಫ್ರೆಂಡ್ಲಿ ರೈಸು. ಡಯಾಬಿಟಿಸ್ ಇರೋರು ಏನೋ ಪ್ರಾಬ್ಲಮ್ ಇಲ್ದಿರೋ ನಮ್ಮ ರೈಸ್ನ ಸೇವಿಸ್ಬೋದು. ಇದು ಬ್ಲಡ್ ಗ್ಲೂಕೋಸ್ ಲೆವೆಲ್ನ ನಿಯಂತ್ರಣ ಮಾಡುತ್ತೆ. ಆ್ಯಂಡ್ ಇಟ್ ಈಸ್ ಇನ್ ದ ಮಾರ್ಕೆಟ್ ನಾವು ಮೈಸೂರಲ್ಲಿ ಶುರು ಮಾಡ್ತೀವಿ. ಅಲ್ಲಿಂದ ಇದು ಪೇಟೆಂಟ್ ಸಿಕ್ಕಿರೋದ್ರ ಬಗ್ಗೆ ಒಂದೆರಡು ಮಾತಾಡಿ. ಇದಕ್ಕೆ ಪೇಟೆಂಟ್ ಲಾಸ್ಟ್ ವೀಕ್ ನಮಗೆ ಸಿಕ್ಕಿದೆ ಫ್ರಮ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ಮತ್ತು ಈ ಅಕ್ಕಿನ ನಾವು ಬೆಂಗಳೂರಲ್ಲಿ, ಮೈಸೂರಲ್ಲಿ, ಚೆನ್ನೈಯಲ್ಲಿ, ಇಂಡಿಯಾದಲ್ಲಿ ಇದಲ್ದಿರ ನಾವು ಆಸ್ಟ್ರೇಲಿಯಾ, ಫಿಲಿಪೀನ್ಸ್, ದುಬೈ ಈ ದೇಶಕ್ಕೆಲ್ಲ ನಾವು ಇದನ್ನು ಎಕ್ಸ್ಪೋರ್ಟ್ ಮಾಡ್ತೇವೆ. ಆಮೇಲೆ ನೋಡೋಣ ಅಂತ ಇಲ್ಲಿ ಭಜನೆ ಆಯಿತು, ಭೋಜನದ ಕಾರ್ಯಕ್ರಮ ಈಗ ನಡೀತಾ ಇದೆ. ಎರಡೂ ಬಹಳ ಮುಖ್ಯ. ಭಜನ ಅನ್ನೋದು ಮನಸ್ಸಿಗೆ, ಬುದ್ಧಿಗೆ, ಭೋಜನ ಅನ್ನೋದು ಶರೀರಕ್ಕೆ. ಇವತ್ತು ಐಕ್ಯಂ ಜೀಲೋ ಅನ್ನುವಂಥ ಹೆಸರಿನಲ್ಲಿ ನಮ್ಮ ವಿನಯ್ ಬಾಬು ಹಾಗೂ ರಾಜಾರಾಮ್ರವರು ಒಳ್ಳೆಯ ಕೃಷಿ ಪ್ರಯತ್ನವನ್ನು ಮಾಡಿ ಸಮಾಜದಲ್ಲಿ ಕೇವಲ ವ್ಯಾಪಾರ ಮಾಡೋರು ತುಂಬ ಜನ ಇದ್ದಾರೆ, ಆದರೆ ಯಾವ ವ್ಯಾಪಾರ ಮಾಡಿದ್ರೆ ಸಮಾಜ ಆರೋಗ್ಯವಾಗಿರುತ್ತೆ ಅಂಥ ವ್ಯಾಪಾರವನ್ನು ಮಾಡಬೇಕು ಅನ್ನೋ ದೃಷ್ಟಿ ಇರೋದೇ ಬಹಳ ದೊಡ್ಡದು ವಿಶೇಷ. ಅಂಥವ್ರನ್ನ ಯಾವತ್ತೂ ಮೆಚ್ಚಬೇಕು, ಅಂಥವ್ರು ಯಾವತ್ತೂ ಭಗವಂತನ ಅನುಗ್ರಹ ಆಶೀರ್ವಾದ ಇದ್ದೇ ಇರುತ್ತೆ. ಶೇಖರ್ ಅವರು ಬಹಳ ಚೆನ್ನಾಗಿ ಹೇಳಿದ್ರು, ಪ್ರತಿಭಾ ಅಮ್ಮ ಕೂಡ ಬಹಳ ಚೆನ್ನಾಗಿ ವಿಶೇಷಗಳನ್ನು ಹೇಳಿದ್ರು, ದಾಕ್ಷಾಯಣಿ ಅಮ್ಮ ಕೂಡ ಚೆನ್ನಾಗಿ ಮಾತಾಡಿದ್ದಾರೆ. ಬಂದಿರುವಂಥ ಎಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ, ಶೇಖರ್ ಅವರು ಹೇಳಿದ ಕೆಲವು ಮುಖ್ಯವಾದ ಅಂಶಗಳಲ್ಲಿ
ನಾವು ಸಿರಿಧಾನ್ಯವನ್ನು ಕೇಳ್ತಾ ಇರ್ತೀವಿ, ಅದರ ನವಧಾನ್ಯ ಮರೆತಿರ್ತೀವಿ. ನಮ್ಮ ಅರ್ಚನೆಗಳಲ್ಲಿ ಸತ್ಯನಾರಾಯಣ ಸ್ವಾಮಿ ವ್ರತದಲ್ಲೂ ನವಧಾನ್ಯ ಇಟ್ಟುಬಿಟ್ಟು ಆ ನವಧಾನ್ಯದಲ್ಲಿ ನವಗ್ರಹ ಆವಾಹನೆ ಮಾಡಿ ಆ ನವಧಾನ್ಯವನ್ನು ಹೊಸದಾಗಿ ಮದುವೆ ಆಗಿರುವಂಥ ದಂಪತಿಗಳು ತಗೊಳ್ಬೇಕು ಅಂತ ನಿಯಮ. ಅದು ನವಧಾನ್ಯ ಎಷ್ಟರ ಮಟ್ಟಿಗಿರಬೇಕು, ಒಂದು ಹಿಡಿಯಷ್ಟು, ಅದಕ್ಕಿಂತ ಜಾಸ್ತಿ ರಾಶಿ ರಾಶಿ ಮಾಡಿ ನವಗ್ರಹ ಪೂಜೆ ಮಾಡೋ ಹಾಗಿಲ್ಲ. ಅಲ್ಲೇ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಆಹಾರ ಇಷ್ಟರ ಮಟ್ಟಿಗೆ ಇರಬೇಕು. ಅದಕ್ಕೆ ಆವಾಹನೆ ಮಾಡಿ ಅಲ್ಲಿ ಒಂದು ಭಗವಂತನ ದರ್ಶನ ಮಾಡಿ ಆ ಆಹಾರದಲ್ಲಿ ಭಗವತ್ ಸ್ವರೂಪದಲ್ಲಿ ಆಹಾರವನ್ನು ತಗೊಳ್ಬೇಕು. Audio Jungle.